ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನ ವೇದಿಕೆಯ ಎಲ್ಲ ಪೃಚ್ಛಕರಿಗೂ ಜಿಜ್ಞಾಸುಗಳಿಗೂ ಹೃತ್ಪೂರ್ವಕವಾದ ವಂದನೆಗಳು. ಪ್ರಸಾದ್ ಅವರು ಒಂದು ಪ್ರಶ್ನೆ ಕೇಳಿದ್ರು. ದ್ರೋಣಾಚಾರ್ಯರ ಶಿಕ್ಷಣದ ಪ್ರಸಂಗದಲ್ಲಿ ಎಲ್ಲ ಶಿಷ್ಯರಿಗೂ ಅನೇಕ ವಿದ್ಯೆಗಳನ್ನ ಬೋಧಿಸ್ತಿದ್ರು. ಸಾಮಾನ್ಯವಾಗಿ ಲೋಕದಲ್ಲೊಂದೇನು ಮಾತಿದೆ ಅಂತಂದ್ರೆ, ಯಾವುದೇ ವಿದ್ಯೆಯನ್ನು ಹೇಳಿಕೊಡುವಾಗ್ಲೂ ಕೂಡ ಎಲ್ಲ ಗುಟ್ಟನ್ನು ಬಿಟ್ಟುಕೊಡಲ್ಲ ಅಂತ ಒಂದು ಲೋಕದಲ್ಲಿ ಮಾತಿದೆ. ದ್ರೋಣಾಚಾರ್ಯರು ಹಾಗೇನಾದ್ರೂ ಮಾಡಿದ್ರಾ ಅಂತ ಅವರ ಪ್ರಶ್ನೆ. ದ್ರೋಣಾಚಾರ್ಯರು ಕೂಡ ಹೇಳಿಕೊಡ್ಬೇಕಾದ ವಿಷಯದಲ್ಲಿ ಏನಾದ್ರೂ ಮುಚ್ಚಿಟ್ಟಿದ್ರಾ ಅಂತ, ಅಂದ್ರೆ ಅರ್ಜುನನಿಗೆ ಹೇಳ್ಕೊಡ್ಬೇಕಾದ ವಿಷಯದಲ್ಲಿ ಎಲ್ಲಿಯಾದ್ರೂ ಅವರು ಮರೆಮಾಚಿದ್ರ ಅಂತ ಪ್ರಶ್ನೆ. ಆದ್ರೆ ದ್ರೋಣಾಚಾರ್ಯರ ವಿಷಯದಲ್ಲಿ ನೋಡಿದ್ರೆ ಈ ತರ ಯಾವುದೇ ಅಂಶ ಕಾಣುವುದಿಲ್ಲ. ಒಂದೇನು ಅಂದ್ರೆ, ಮಗನಿಗೆ ಹೇಳಿಕೊಡ್ಬೇಕಾದದ್ದು ಮತ್ತು ಅರ್ಜುನನಿಗೆ ಹೇಳಿಕೊಡ್ಬೇಕಾದದ್ದು ಬೇರೆ ಬೇರೆ ಇದ್ದಾಗ ಸ್ವಲ್ಪ ಅವನನ್ನ ತಡವಾಗಿ ಬರುವುದಕ್ಕೆ ಬೇಕಾಗುವ ಹಾಗೆ ಸಣ್ಣ ಬಾಯಿಯ ಹೂಜಿಯನ್ನು ಕೊಡ್ತಿದ್ರು ಅರ್ಜುನನಿಗೆ. ಅಶ್ವತ್ಥಾಮನಿಗೆ ದೊಡ್ಡ ಬಾಯಿಯ ಹೂಜಿಯನ್ನು ಕೊಡ್ತಿದ್ರು. ಅವನು ಬೇಗ ತುಂಬಿಸ್ಕೊಂಡು ಬಂದಾಗ ಅವನಿಗೆ ಎರಡು ವಿಷಯ ಜಾಸ್ತಿ ಹೇಳ್ತಿದ್ರು. ಅದು ಮುಚ್ಚಿಡ್ಬೇಕು ಅಂತಲ್ಲ, ಯೋಗ್ಯತೆಯನ್ನು ನೋಡಿ ಕೆಲವೊಮ್ಮೆ ಕೆಲವರಿಗೆ ಹೇಳುವುದು ಇರುತ್ತೆ. ಆದ್ರೂ ಅರ್ಜುನನಿಗೆ ಯಾವುದನ್ನ ಹೇಳಲೇಬೇಕು ಅದೆಲ್ಲವನ್ನು ಹೇಳಿದ್ದಾರೆ. ಮತ್ತೆ ನಮಗೆ ಇದರ ಮೇಲೆ ಒಂದು ಪ್ರಶ್ನೆ ಬರಬಹುದಾದದ್ದು ಏನು ಅಂದ್ರೆ, ಏಕಲವ್ಯನ ವಿಷಯದಲ್ಲಿ. ಆದ್ರೆ ಅದನ್ನು ಕೂಡ ದ್ರೋಣಾಚಾರ್ಯರು ನೇರವಾಗಿ ಹೇಳಿಕೊಟ್ಟದ್ದಲ್ಲ, ಅವನೇ ಅದನ್ನ ಗುರುಭಕ್ತಿಯಿಂದ ಕಲ್ತದ್ದು. ಆದ್ರೆ ಅರ್ಜುನನದ್ದು ಆಗ ಅವನಿಗೆ ಯಾಕೆ ಹೇಳ್ಕೊಟ್ರಿ ಅಂತಲ್ಲ, ನನಗೆ ಯಾಕೆ ಹೇಳ್ಕೊಡ್ಲಿಲ್ಲ ಅಂತ ಅವನ ಪ್ರಶ್ನೆ ಇತ್ತು. ಅದು ಅವನು ಪ್ರಶ್ನೆ ಮಾಡಿದ, ಮುಂದೆ ಅದು ದ್ರೋಣಾಚಾರ್ಯರಿಂದ ಅವನು ಅದನ್ನು ಕೂಡ ಕಲ್ತ. ಹಾಗಾಗಿ ಲೋಕದಲ್ಲಿ ಇರುವಂತದ್ದು ಅದು ಇವತ್ತಿನ ಗುರು ಚಿಂತನೆ. ಅಂದ್ರೆ ಗುರು ಆದವನು ಎಲ್ಲ ಹೇಳ್ಕೊಡ್ಬಾರ್ದು ಅಂತ. ಇವತ್ತಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾನೇ ಯಾವುದೋ ನನ್ನ ಒಬ್ಬರು ಬಂಧುಗಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಅವರು ಒಳ್ಳೆ ಎಲೆಕ್ಟ್ರಿಷಿಯನ್ ಅವರು, ಅವರೇ ಒಂದ್ಸತಿ ಹೀಗೆ ಮಾತಾಡುವಾಗ ಎಲ್ಲ ರೆಡಿ ಮಾಡಿ ಕೊಡ್ತಿದ್ರು. ರೆಡಿ ಮಾಡಿ ಕೊಡುವಾಗ ಕೇಳಿದೆ, ಇದನ್ನ ಯಾಕೆ ಹೀಗೆ ಬಿಟ್ಟಿದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಗೆ ತರಗತಿಯಲ್ಲಿ ಅದಕ್ಕೇನದು ಒಂದು ತರಬೇತಿ ಮಾಡುವಾಗ ಸ್ವಲ್ಪ ಏನಾದ್ರೂ ಅದರಲ್ಲಿ ದೋಷವನ್ನ ಏನಾದ್ರೂ ಇದ್ರೆ ಅದು ಪೂರ್ತಿ ಒಂದೇ ಸರ್ತಿಗೆ ಕ್ಲೀನ್ ಮಾಡಬಾರ್ದು. ನಾಳೆ ನಿಮ್ಗೆ ಅವನು ಮರಳಿ ಒಂದು ತಿಂಗಳು 2 ತಿಂಗಳಾದ್ಮೇಲೆ ಅದು ಹಾಳಾಗುತ್ತೆ, ಮತ್ತೆ ಬರ್ತಾನೆ. ಹಾಗೆ ನಿಮ್ಗೆ ಒಬ್ರು ಕಂಟಿನ್ಯೂಸ್ ಆಗಿ ನಿಮ್ಗೊಬ್ಬ ಈ ರಿನ್ಯೂವಲ್ ಆಗ್ತಾ ಇರ್ಬೇಕಂದ್ರೆ ಪೇಷಂಟ್ಗಳಿದ್ದ ಹಾಗೆ ಇವರನ್ನು ನೀವು ವಾಪಸ್ ಕರ್ಕೊಳ್ಳಿಕ್ಕೆ ಚೂರು ಏನಾದ್ರೂ ಬಿಟ್ಟು ಬಿಡ್ಬೇಕು, ಇಲ್ಲ ಅಂದ್ರೆ ಕಷ್ಟ. ಇದು ಇವತ್ತಿನ ಶಿಕ್ಷಣದ ಚಿಂತನೆ. ಆದ್ರೆ ನೀವು ದ್ರೋಣಾಚಾರ್ಯರ ಬಗ್ಗೆ ಮಹಾಭಾರತದಲ್ಲಿ ಬಂದ ಮಾತನ್ನ ಗಮನಿಸಿದ್ರೆ, ತನ್ನನ್ನೇ ಕೊಲ್ಲಿಕ್ಕಿದ್ದಾನೆ ಅಂತ ಮೊದಲೇ ಗೊತ್ತಿದ್ರು ಕೂಡ ದೃಷ್ಟದ್ಯುಮ್ನನ್ನ ಕರೆಸಿ ಅವನಿಗೆ ಎಲ್ಲ ವಿದ್ಯೆಯನ್ನು ಉಪದೇಶ ಮಾಡಿದ್ರು ಅಂತಿದೆ. ಅಂದ್ರೆ ದ್ರೋಣಾಚಾರ್ಯರ ಗುರುತ್ವದ ಬಗ್ಗೆ ನಾವು ಎಷ್ಟು ಹೆಮ್ಮೆ ಪಡಬೇಕು. ಅವ್ರು ಯಾವ ವಿಷಯದಲ್ಲೂ ಯಾರಿಗೂ ಮುಚ್ಚುಮರೆ ಮಾಡ್ಲಿಲ್ಲ, ಹೇಳ್ಕೊಡ್ಬೇಕಾದ ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಒಂದೇ ಒಂದು ಸಂಗತಿ ಏನು ಅಂದ್ರೆ, ಕೆಲವೊಮ್ಮೆ ಅವರಿಗೆ ಅರ್ಹವೋ ಅನರ್ಹವೋ ಅಂತ ನೋಡ್ತಿದ್ರು. ಅದು ಅವರಿಗೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅದನ್ನು ಮಾಡ್ತಾ ಇದ್ದದ್ದು. ಅದು ತನ್ನ ಬುದ್ಧಿಯಲ್ಲಿದ್ದ ಸ್ವಾರ್ಥದಿಂದ ಯಾರಿಗೂ ದೊಡ್ಡವನು ಚಿಕ್ಕವನು ಅಂತ ನೋಡಿ ಮಾಡ್ತಾ ಇದ್ದದಲ್ಲ. ಅವನಿಗೆ ಅಷ್ಟನ್ನ ಸಹಿಸಿಕೊಳ್ಳುವ, ಅದನ್ನ ಗೆದೆಯಬಲ್ಲ ಸಾಮರ್ಥ್ಯ ಇದ್ದಾಗ ಅದನ್ನ ಹೇಳಿಕೊಡ್ತಿದ್ರು. ಅವನಿಗೆ ಅದನ್ನ ಮಂತ್ರವೇ ಹೇಳಿಕ್ ಬರುದಿಲ್ಲ ಅಂದ್ರೆ ಅವನಿಗೆ ಹೇಳಿಕೊಟ್ಟು ಏನ್ ಮಾಡೋದು, ಆ ಮಂತ್ರದ ಪ್ರಯೋಗವನ್ನು ಮಾಡ್ಬೇಕಾದ್ರೆ ಮೊದಲು ಅವನಿಗೆ ಹೇಳಿಕ್ ಬರ್ಬೇಕಲ್ಲ. ಹಾಗಾಗಿ ಅಂತ ವಿಷಯದಲ್ಲಿ ಕೆಲವೊಂದ್ ಸರ್ತಿ ಇದು ನಿಂಗೆ ಬೇಡ ಇದು ಬೇಕು ಅಂತ ಹೀಗೆ ವಿಭಾಗ ಮಾಡಿರಬಹುದು. ಬಿಟ್ರೆ ನನ್ನ ಎಲ್ಲಾ ಗುಟ್ಟಿ ಇವನಿಗೆ ಗೊತ್ತಾಗ್ಬಿಟ್ರೆ ನಾಳೆ ಇವನೇನ ನಾನು ಕೊಂದು ಬಿಡುದು ಅಂತ ಯೋಚನೆ ಮಾಡುದಾದ್ರೆ ಅರ್ಜುನನ ಬಗ್ಗೆ ದೃಷ್ಟದ್ಯುಮ್ನನಿಗೆ ಹೇಳಿಕೊಡಬಾರ್ದಿತ್ತು. ಆದ್ರೆ ದೃಷ್ಟದ್ಯುಮ್ನನಿಗೂ ಹೇಳಿಕೊಟ್ಟದ್ರಿಂದ ಅರ್ಜುನನಿಗೆ ಯಾವುದನ್ನು ಕಲಿಸ್ಲಿಲ್ಲ ಅನ್ನುವ ಸಂಗತಿ ಇಲ್ಲ. ಹೇಳಬೇಕಾದ ಎಲ್ಲ ಸಂಗತಿಯನ್ನು ಹೇಳಿದ್ರು ಅಂತಾನೆ ಗೊತ್ತಾಗುತ್ತೆ. ಇದು ಈ ಪ್ರಶ್ನೆಗೆ ಉತ್ತರ ಅಂತ